ಸ್ವಾಗತ. ನಾನು ನಿಮ್ಮ ಕೃಪಾ. ಸೆಪ್ಟೆಂಬರ್ 7ನೇ ತಾರೀಕರಂದು ಚಂದ್ರಗ್ರಹಣ ಉಂಟಾಗ್ತಾ ಇದೆ. ಅಂದ್ರೆ ಇದೇ ಭಾನುವಾರದಂದು. ಅಂತಹ ಸಂದರ್ಭದಲ್ಲಿ ನಾವು ಭಯಭೀತರಾಗದೆ ನಾವು ಸರಳವಾಗಿ ನಮ್ಮ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಕೆಲವು ಪರಿಹಾರಗಳನ್ನ ಹೇಳ್ತೀನಿ. ಹಾಗೇನೇನೆ ಯಾಕೆ ಇಂತಹ ಒಂದು ಸೂರ್ಯಗ್ರಹಣಗಳಾಗಿರ್ಬೋದು ಅಥವಾ ಚಂದ್ರಗ್ರಹಣಗಳು ಬಂದಂತಹ ಸಂದರ್ಭದಲ್ಲಿ ನಮಗೆ ಕೆಲವರಿಗೆ ಭೂಮಿಯ ಮೇಲೇನೂ ಹಲವಾರು ಬದಲಾವಣೆಗಳು ಉಂಟಾಗುತ್ತೆ, ಹಾಗೆ ಮನುಷ್ಯನ ಮೇಲೇನೂ ಸಮೇತ ಬದಲಾವಣೆಗಳಾಗುತ್ತೆ. ಯಾಕೆಂದ್ರೆ ವೈಜ್ಞಾನಿಕವಾಗಿ ನಾವು ನೋಡೋದಾದ್ರೆ ಅಮಾವಾಸ್ಯೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬರುವಂಥದ್ದೇ ಚಂದ್ರನ ಒಂದು ಅಮಾವಾಸ್ಯೆ ಅಂತ. ಹಾಗೇನೇನೆ ಹುಣ್ಣಿಮೆ ಅಥವಾ ನಾವು ಚಂದ್ರಗ್ರಹಣ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬರುವುದೇ ಒಂದು ಹುಣ್ಣಿಮೆ ಅಂತ ಹೇಳ್ಬಿಟ್ಟು ನೋಡಿ. ಇಂತಹ ಒಂದು ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿಯಲ್ಲಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸಮುದ್ರ ಅಂತ ಏನಿದೆ ಅದರಲ್ಲಿ ಎಷ್ಟು ಏರಿಳಿತಗಳು ಉಂಟಾಗುತ್ತೆ. ವೈಜ್ಞಾನಿಕವಾಗಿ ಅಂತಹ ಸಂದರ್ಭದಲ್ಲೂ ಸಮೇತ ನೋಡ್ಬೋದು. ಆ ಮೀನು ಹಿಡಿಯೋರಿಗೆ ಹೇಳ್ತಾ ಇರ್ತಾರೆ, ದಯವಿಟ್ಟು ಯಾರೂನು ಹತ್ರ ಹೋಗ್ಬೇಡಿ, ಇಷ್ಟು ದಿನಗಳ ಕಾಲ ನೀವು ಹೊರಗಡೆ ಇರಿ ಅಂತ ಹೇಳ್ಬಿಟ್ಟು. ಹಾಗೇನೇನೆ ಹೇಗೆ ಕಡಲು 70 ಭಾಗ ನೀರಿನಿಂದ ಮಾಡಲ್ಪಟ್ಟಿದೆಯೋ ಹಾಗೇನೇನೆ ನಮ್ಮ ಒಂದು ದೇಹ ಸಮೇತ 70 ಭಾಗ ನೀರಿನಿಂದನೇ ಉಂಟಾಗಿದೆ. ಹಾಗಾಗಿ ಎಷ್ಟೋ ಜನ ಮಾನಸಿಕವಾಗಿ ಸಮಸ್ಯೆ ಇದ್ದವರಿಗೆ ಅಥವಾ ಮಾಂತ್ರಿಕ ಬಾಧೆಗಳ ಸಮಸ್ಯೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಎಷ್ಟೋ ಜನಕ್ಕೆ ನೀವು ನೋಡ್ಬೋದು ಡಿಪ್ರೆಷನ್ ಅಂತ ನಾವು ಏನ್ ಹೇಳ್ತೀವಿ, ಇದೆಲ್ಲವೂ ಕೆಲವರಲ್ಲಿ ಉಂಟಾದವರಿಗೆ ಖಂಡಿತವಾಗ್ಲೂ ಅಂತಹ ದಿನಗಳಲ್ಲಿ ಹೆಚ್ಚಿನ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಂತ ಹೇಳಿ ನಾವು ಧೈರ್ಯಗೆಡದೆ ಅಂದ್ರೆ ಧೈರ್ಯ ಕಳ್ಕೊಳ್ಳದೆ ನಾವು ಧೈರ್ಯಯುತವಾಗಿ ಇರಬೇಕಾಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಕೆಲವರಲ್ಲಿ ಎರಡೂ ಸಮಯದಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಒಂದು ಅಮಾವಾಸ್ಯೆಯ ಸಂದರ್ಭದಲ್ಲೂ ಬರುತ್ತೆ, ಹಾಗೆ ಹುಣ್ಣಿಮೆಯ ಸಂದರ್ಭಗಳಲ್ಲೂ ಸಮೇತ ಕಂಡು ಬರುತ್ತೆ. ಯಾಕೆಂದ್ರೆ ಅಮಾವಾಸ್ಯೆಯ ದಿನ ಸಮುದ್ರದ ಅಲೆಗಳು ಕ್ಷೀಣಿಸುತ್ತೆ, ಆದ್ರೆ ಹುಣ್ಣಿಮೆಯ ದಿನ ಅದರ ಅಬ್ಬರ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ದೇಹದಲ್ಲಿ ಯಾವ ರೀತಿ 70 ಭಾಗ ನೀರಿನಿಂದ ಕೂಡಿರುತ್ತೋ ಆ ಸಮಯದಲ್ಲಿ ಸಮೇತ ನಮಗೆ ಇದೊಂದು ಪರಿವರ್ತನೆಗಳು ಕಂಡೇ. ಇದನ್ನ ವೈಜ್ಞಾನಿಕವಾಗಿ ಹೇಳ್ತು ಅಂತಂದ್ರೆ ತುಂಬಾ ದೊಡ್ಡದಾಗುತ್ತೆ. ಹಾಗಾಗಿ ಸರಳವಾಗಿ ನಾನು ಹೇಳ್ತೀನಿ. ಯಾಕೆಂದ್ರೆ ಪ್ರತಿಯೊಂದು ಹೆಣ್ಮಕ್ಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಯಾಕೆ ಹೆಣ್ಮಕ್ಳಿಗೆ ಸಮಸ್ಯೆಗಳು ಕೆಲವರಿಗೆ ಕಾಡುತ್ತೆ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಅಥವಾ ಗ್ರಹಣ ಸಮಯದಲ್ಲಿದ್ದಾಗ ಪ್ರತಿಯೊಂದು ಹೆಣ್ಣುನು ಭಾವನಾತ್ಮಕವಾದಂತಹ ಜೀವಿಯಾಗಿರ್ತಾಳೆ. ಇಂತಹ ಸಂದರ್ಭದಲ್ಲಿ ಸಕಾರಾತ್ಮಕವಾದ ಯೋಚನೆಗಳನ್ನ ಬಿಟ್ಟು ನಾವು ನಕಾರಾತ್ಮಕವಾದಂತಹ ಯೋಚನೆಗಳನ್ನ ನಾವು ಹೆಚ್ಚಾಗಿ ನಮಗೆ ಗೊತ್ತಿಲ್ಲದೆ ಇರುವಂತದ್ದು ಬರುತ್ತೆ. ಯಾಕೆಂದ್ರೆ ಕೆಲವು ಮಾಂತ್ರಿಕ ಬಾಧೆ ಅಥವಾ ಒಂದು ಮಾನಸಿಕ ಸಮಸ್ಯೆಗಳು ಇದ್ದಾಗ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಾಗ ನೋಡಿ, ನೀವು ಎಕ್ಸಾಂಪಲ್ಗೆ ಅರ್ಥ ಮಾಡ್ಕೊಳ್ಳಿ. ಈಗ ಯಾರು ಇದನ್ನ ನೋಡ್ತಾ ಇರ್ತಿರೋ ನೋಡಿ, ಇಲ್ಲಿ ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ 4 ಜನ ಇದ್ದೀರಿ ಅಥವಾ 5 ಜನ ಇದ್ದೀರಿ ಅನ್ಕೊಳ್ಳಿ. 5 ಜನದು ರಾಶಿ ಬೇರೆ ಇರುತ್ತೆ, ನಕ್ಷತ್ರ ಬೇರೆ ಇರುತ್ತೆ, ಹಾಗೇನೆ ಪ್ರತಿಯೊಬ್ಬರ ಲಗ್ನ ಸಮೇತ ಬೇರೆ ಇರುತ್ತೆ, ಹಾಗೆ ಪ್ರತಿಯೊಬ್ಬರ ಕರ್ಮಫಲಗಳು ಸಮೇತ ಬೇರೆ ಇರುತ್ತೆ. ಹಾಗಾಗಿ ದಯಮಾಡಿ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಾಗೇನೇನೆ ನಮಗೆ ಇಂತಹ ಒಂದು ಸೂರ್ಯಗ್ರಹಣ ಆಗಿರ್ಬೋದು ಅಥವಾ ಚಂದ್ರಗ್ರಹಣಗಳು ಆದಂತಹ ಸಂದರ್ಭದಲ್ಲಿ ನಮಗೆ ಈಗಾಗಲೇ ಹಲವಾರು ಗ್ರಂಥಗಳಲ್ಲೂ ಸಮೇತ ಉಲ್ಲೇಖ ಆಗಿದೆ. ಯಾಕೆಂದ್ರೆ ಭೂಕಂಪಗಳಾಗಿರ್ಬೋದು, ಸುನಾಮಿ ಆಗಿರ್ಬೋದು, ಒಂದು ಬೆಂಕಿಯ ಅವಘಡಗಳಾಗಿರ್ಬೋದು, ಇವೆಲ್ಲವನ್ನು ನಾವು ವೈಜ್ಞಾನಿಕವಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ವೈಜ್ಞಾನಿಕವಾಗಿ ಎಲ್ಲರೂ ನಾವು ಪ್ರಕೃತಿಯನ್ನ ನಂಬಲೇಬೇಕು. ಅದರ ಜೊತೆಗೆ ಎಷ್ಟೋ ವಿಜ್ಞಾನಿಗಳು ಎಷ್ಟೋ ರಿಸರ್ಚ್ ಮಾಡಿದ್ರು ಆ ದೈವಿಕ ಲೀಲೆಗಳು ಪ್ರಕೃತಿಯಲ್ಲಿ ಏನೇನೋ ಬದಲಾವಣೆಗಳು ಆಗುತ್ತೋ ಅದು ಹಾಗೆ ಆಗುತ್ತೆ. ಆದ್ರೆ ನಾವಿಲ್ಲಿ ಮಾನವ ಕುಲದ ಒಳಿತಿಗಾಗಿ, ಜೊತೆಗೆ ಪ್ರತಿಯೊಬ್ಬರ ಶ್ರೇಯಸ್ಸಿಗಾಗಿ, ಜೊತೆಗೆ ಹಿತಕ್ಕಾಗಿ ಇಂತಹ ಸಂದರ್ಭದಲ್ಲಿ ನಾವು ಒಳ್ಳೆಯ ಸಕಾರಾತ್ಮಕ ಯೋಚನೆಗಳನ್ನ ಮಾಡಿಕೊಂಡು ನಾವು ಮಂತ್ರಗಳನ್ನ ಪಠನೆ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಯಾಕಂದ್ರೆ ಈ ಚಂದ್ರಗ್ರಹಣ ಅನ್ನೋದು ಚಂದ್ರ ಬಂದು ಪ್ರತಿಯೊಬ್ಬರ ಮನಸ್ಸಿಗೆ ಕಾರಕನಾಗ್ತಾನೆ. ಹಾಗೇನೇನೆ ಈ ಭಾನುವಾರ 7ನೇ ತಾರೀಕು ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ನಾವು ಇದನ್ನ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಅಂತಾನೆ ಹೇಳ್ತೀವಿ. ಆ ದಿನದಂದು ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣ್ತಾನೆ. ಇದನ್ನ ನಾವು ರೆಡ್ ಮೂನ್ ಅಥವಾ ಬ್ಲಡ್ ಮೂನ್ ಅಂತ ಕರಿತೀವಿ. ಅಂದ್ರೆ ಬಿಳಿ ಇರುವಂತಹ ಚಂದ್ರ ನೀವು ದಿನನಿತ್ಯ ನೋಡುವ ಚಂದ್ರನಿಗೂ ಗ್ರಹಣ ಆದಂತಹ ಸಂದರ್ಭದಲ್ಲಿ ಇರುವಂತಹ ಚಂದ್ರನೇ ಬೇರೆ ಅಂತ ಹೇಳ್ತೀನಿ. ಹಾಗೆಯೇ ಈ ಗ್ರಹಣವು ಬಂದು ಕುಂಭ ರಾಶಿಯಲ್ಲಿ ಶತಾಭಿಷ ನಕ್ಷತ್ರದಲ್ಲಿ ಅಂದ್ರೆ ರಾಹುಗ್ರಸ್ತ ಚಂದ್ರಗ್ರಹಣ ಆಗಿ ನಡೆಯುತ್ತೆ. ಹಾಗಾಗಿ ನಮ್ಮ ದೇಶದಲ್ಲೂ ಸಮೇತ ಈ ಚಂದ್ರಗ್ರಹಣ ಗೋಚಾರ ಆಗುತ್ತೆ.
ಆಚರಣೆ ಅತ್ಯವಶ್ಯವಾಗಿರುತ್ತೆ ಅಂತ ಹೇಳ್ತೀನಿ. ಹಾಗೇನೆ ಈ ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ ರಾತ್ರಿ 8:55 ಅಂದ್ರೆ 8ನೇ ತಾರೀಕು ಸೋಮವಾರ ಬೆಳಿಗ್ಗೆ 2:35 ತನಕ ಇರುತ್ತೆ. ಹಾಗೇನೆ ಇಲ್ಲಿ ಬಂದು ನಾವು ಪೀಕ್ ಟೈಮ್ ಅಂತ ಹೇಳಿದಾಗ ರಾತ್ರಿ 11:45 ಓವರ್ ಆಲ್ ಈ ಸಮಯದಲ್ಲಿ ನಾವು ಹೆಚ್ಚಾಗಿ ನಕಾರಾತ್ಮಕ ಆಲೋಚನೆಗಳನ್ನ ಬಿಟ್ಟು ಸಕಾರಾತ್ಮಕವಾಗಿ ಇದ್ದಂತ ಸಂದರ್ಭದಲ್ಲಿ ಒಳಿತೇ ಆಗುತ್ತೆ. ಇದರಿಂದ ಯಾಕಂದ್ರೆ ಕೆಲವೆಲ್ಲ ಗ್ರಹಣಗಳ ಸಂದರ್ಭದಲ್ಲಿ ಹಲವಾರು ಆಚಾರ್ಯರು, ಹಲವಾರು ಋಷಿ ಮುನಿಗಳು ಹೇಳಿರ್ತಾರೆ. ಸೊ ಅದರ ಮುಖಾಂತರವೇ ಹೇಳುವಂಥದ್ದು. ದೇಶದಲ್ಲಿ ಯುದ್ಧ ಭೀತಿಯಾಗಿರ್ಬೋದು ಅಥವಾ ರಾಜನಿಗೆ ಯೋಗಕ್ಷೇಮ ಅಂದ್ರೆ ಯೋಗ ಮತ್ತು ಕ್ಷೇಮದಲ್ಲಿ ಒಳ್ಳೆಯದಲ್ಲ, ಹಾಗೆ ಸರ್ಕಾರದ ಪತನಗಳು, ಸರ್ಕಾರಕ್ಕೆ ಭಯಗಳು, ರಾಜನಿಗೆ ಅಶುಭ ಉಂಟಾಗುವಂಥದ್ದು, ಬೆಂಕಿಯ ಅವಘಡಗಳು ಉಂಟಾಗುವಂಥದ್ದು ಇವೆಲ್ಲವೂ ಇರುತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರು, ಯಾಕಂದ್ರೆ ರಾತ್ರಿ ನಮಗೆ ಶುರುವಾಗದೆ 8 ಗಂಟೆಯ ಮುಂಚೆ ಅಂದ್ರೆ 8:55 ಆರಂಭಗಳು. ಅಂತಹ ಸಂದರ್ಭದಲ್ಲಿ ನಾವು ಶುಚೀರ್ಭೂತರಾಗಿ ದೇವತಾ ಪೂಜೆಗಳನ್ನು ಮಾಡಿ ಮಂತ್ರ ಜಪವನ್ನು ಸಮೇತ ನಾವು ಮಾಡಿದ್ದೇ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಎಷ್ಟೋ ಜನ್ಮದ ಕರ್ಮಗಳು ಸಮೇತ ಈ ಸಂದರ್ಭದಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಹಾಗೇನೆ ಯಾವಾಗ ನಾವು ನೋಡಿ ಇಂತಹ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ತಿನ್ನುವಂಥದ್ದು ಅಥವಾ ಮಾಂಸ ಆಹಾರವನ್ನ ತಿನ್ನುವಂಥದ್ದು ಇದೆಲ್ಲ ನಿಷಿದ್ಧ. ಯಾಕೆ ಅಂದ್ರೆ ಅಂತಹ ಸಂದರ್ಭದಲ್ಲಿ ಭೂಮಿಯಲ್ಲಿ ನಮಗೆ ನೋಡ್ಬೋದು, ನಾವು 6 ಗಂಟೆಯ ನಂತರ ಆಹಾರವನ್ನ ಕಮ್ಮಿ ಸೇವಿಸಿ ಅಂತ ಹೇಳ್ತೀವಿ. ಇಂತಹ ಗ್ರಹಣ ಸಮಯದಲ್ಲಿ ದೇಹದಲ್ಲಿ ನಮಗೆ ಟಾಕ್ಸಿಕ್ ಜಾಸ್ತಿ ಆಗುತ್ತೆ. ಹಾಗಾಗಿ ಅಜೀರ್ಣದ ಸಮಸ್ಯೆ ಉಂಟಾಗಬಾರದು ಅಂತ ಹೇಳಿ ನಮ್ಮ ಹಿರಿಕರು ಆ ಕಾಲದಿಂದಲೂ ಏಕಾದಶಿ ಆಗಿರ್ಬೋದು ಪ್ರತಿಯೊಂದು ವ್ರತಗಳನ್ನು ಹೇಳ್ತಾ ಇದ್ರು. ಹಾಗೇನೆ ನಾವು ಇಂತಹ ಸಂದರ್ಭದಲ್ಲಿ ನೀವು ಮೋಡ ಇದ್ರೂ ಸಮೇತ ನೀವು ಅಂತಹ ಸಂದರ್ಭದಲ್ಲಿ ಚಂದ್ರನ ಒಂದು ಮಂತ್ರವನ್ನ ನೀವು ಜಪವನ್ನು ಮಾಡಿ ಅಂತ ಹೇಳ್ತೀನಿ. ಇದನ್ನ ಕೊನೆಯ ತನಕ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಹಾಗೇನೆ ಯಾರು ಚಂದ್ರನನ್ನ ನೋಡ್ಕೊಂಡು ಹಾಗೆ ಚಂದ್ರ ಇಲ್ಲ ಮೇಡಮ್ ನಮ್ಗೆ ಚಂದ್ರ ಕಾಣ್ತಾ ಇಲ್ಲ ಅಂದ್ರೂ ನಾನು ಮೋಡವನ್ನಾದ್ರೂ ನೀವು ನೋಡಿ ಅಂತ ಹೇಳ್ತೀನಿ. ಇಲ್ಲಿ ಯಾವಾಗ ನಾವು ಈ ತರ ಮಂತ್ರವನ್ನು ಹೇಳ್ಕೊಂಡು ಹೋಗ್ತೀವಿ, ಇದರಿಂದ ನಮಗೆ ಏನಾಗುತ್ತೆ ಅಂದ್ರೆ ದೇಹದಲ್ಲಿ ಓಜಸ್ಸಿನ ಶಕ್ತಿಯು ಜಾಸ್ತಿ ಆಗುತ್ತೆ. ಜೊತೆಗೆ ಇಂಥ ದಿನಗಳಲ್ಲಿ ಬ್ರಹ್ಮಚರ್ಯವನ್ನ ನಾವು ಸಮೇತ ಪಾಲನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಕೆಲವರು ನೋಡ್ಬೇಕು, ಎಷ್ಟೋ ಜನ ಸಾಧಕರು ಒಂದು ದೀಕ್ಷೆಯನ್ನು ತಗೊಂಡಿರ್ತಾರೆ. ಅಂತಹ ಸಾಧಕರು ಅಥವಾ ಯಾರು ಸಾಧನೆಗೆ ಇಳಿಬೇಕು ಅಂತ ಇರ್ತೀರಿ ಅವರೆಲ್ಲರೂ ಸಮೇತ ಇದನ್ನ ಪಾಲನೆಯನ್ನ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೇನೆ ಇದರಿಂದ ನಮಗೆ ದೇಹದಲ್ಲಿ ಕಾಂತಿ ಉಂಟಾಗುತ್ತೆ. ಹಾಗೆ ನಾವು ಇತರ ದಿನಗಳಿಗಿಂತಲೂ ಮಂತ್ರ ತಂತ್ರಗಳನ್ನು ಇಟ್ಕೊಂಡು ನಾವು ಹೇಗೆ ಜಪವನ್ನು ಮಾಡ್ತೀವೋ ಅದೇ ರೀತಿ ಇಂತಹ ಸಂದರ್ಭದಲ್ಲಿ ಮಾಡುವಂತಹ ಜಪ ಲಕ್ಷದಷ್ಟು ದುಪ್ಪಟ್ಟಾಗಿ ನಮಗೆ ಒಂದು ಶಕ್ತಿಯನ್ನು ಕೊಡುತ್ತೆ ಅಂತ. ಇದರಿಂದ ನಮ್ಮ ಏನು ಹೌರ ಅಥವಾ ನಮ್ಮ ಅಭೋಮಂಡಲ ಏನಿದೆ ಅತ್ಯಂತ ಸ್ಟ್ರಾಂಗ್ ಆಗಿ ಹೋಗುತ್ತೆ. ಆನಂತರ ಸೋಮವಾರದ ಬೆಳಿಗ್ಗೆ ಬಂದು ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಮತ್ತೆ ಶುಚೀರ್ಭೂತರಾಗಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಹಿಂದಿನ ದಿನದ ಆಹಾರಗಳು ಏನಾದ್ರೂ ಇತ್ತು ಅಂತಂದ್ರೆ ಆದಷ್ಟು ಮಾಡುವಂತಹ ಕ್ರಮಗಳನ್ನ ಅಂದ್ರೆ ಕ್ವಾಂಟಿಟಿಯನ್ನ ಕಮ್ಮಿ ಮಾಡ್ಕೊಳ್ಳಿ. ದೇವರಿಗೆ ದೀಪವನ್ನ ಹಚ್ಚಿ ಪದಾರ್ಥಗಳನ್ನ ಸೇವಿಸಿ. ಅಕ್ಕಪಕ್ಕದಲ್ಲೇ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಸಾಧ್ಯವಾದರೆ ನಿಮಗೆ ಕುಲದೇವರು ಅಂತ ಪ್ರತಿಯೊಬ್ಬರಿಗೂ ಕುಲದೇವರು ಮನೆ ದೇವರು ಇರ್ತಾರೆ. ಅಂತಹ ಕುಲದೇವರು ಜೊತೆಗೆ ಮನೆ ದೇವರ ಒಂದು ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳ್ತೀನಿ. ಹಾಗೆ ಗ್ರಹಣದ ಸಂದರ್ಭದಲ್ಲಿ ನಿಮಗೆ ಆಗುವಂತಹ ಯಾವುದೇ ಒಂದು ಸುಸ್ತಾಗ್ಬೋದು, ಮೈಕೈ ನೋವಾಗಿರ್ಬೋದು, ಯಾವುದೇ ರೀತಿ ಮಂತ್ರದ ಜಪವನ್ನು ನೀವು ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ಯಾವುದಾದ್ರೂ ಸಮಸ್ಯೆಗಳು ಇತ್ತು ಅಂದ್ರೆ ಖಂಡಿತವಾಗ್ಲೂ ಅದು ತೋರಿಸ್ಕೊಳ್ಳುತ್ತೆ ನಿಮ್ಮ ದೇಹ. ಯಾವಾಗ್ಲೂ ನಾವು ಯಾವಾಗ ಪೂಜೆಗೆ ಅಂತ ಕೂತ್ಕೋತೀವಿ ನಮಗೆ ತುಂಬಾ ಡಿಸ್ಟರ್ಬೆನ್ಸ್ ಆದ್ರೂ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು, ನಾವು ಅದನ್ನ ಮುಂದುವರ್ಸ್ತಾ ಹೋಗ್ಬೇಕು. ನೀವು ಗ್ರಹಣದ ಸಮಯದಲ್ಲಿ ನಾನು ಹೇಳಿದೆ ನಿಮಗೆ 8:55 ಬೆಳಗಿನ ಜಾವ ಅಂದ್ರೆ 8ನೇ ತಾರೀಕು ಸೋಮವಾರ 2:35 ತನಕ ಅಂತ. ಅಟ್ಲೀಸ್ಟ್ ನೀವು 9-8ವರೆಗೆಲ್ಲ ಸ್ನಾನ ಮಾಡ್ಕೊಂಡು ಶುಚೀರ್ಭೂತರಾಗಿ ಆ ಸಮಯಕ್ಕೆ ತುಪ್ಪದ ದೀಪವನ್ನು ಹಚ್ಚಿ ನೀವು ಓಂ ಸೋಮಾಯ ನಮಃ, ಓಂ ಸೋಮಾಯ ನಮಃ, ಓಂ ಸೋಮಾಯ ನಮಃ ಅಂತೇಳಿ ನೀವು ಮಂತ್ರವನ್ನ 108 ಬಾರಿ ಅಥವಾ 1000 ಬಾರಿ ಅಥವಾ ಲಕ್ಷಗಟ್ಟಲೆ ಜಪವನ್ನು ಸಮೇತ ನೀವು ಮಾಡಬಹುದು. ಇದರಿಂದ ನಿಮ್ಮ ಎಷ್ಟೋ ಜನ್ಮದ ಕರ್ಮಗಳು ನಿವಾರಣೆ ಆಗುತ್ತೆ. ಹಾಗೇನೆ ಸೋಮವಾರ ನೀವು ಶುಚೀರ್ಭೂತರಾಗಿ
ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಹೇಳಿ 108 ಬಾರಿ ಅಥವಾ 1000 ಬಾರಿ ನೀವು ಜಪವನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನಿಮ್ಮ ದೇಹದಲ್ಲಿ ಯಾವುದೇ ಸಮಸ್ಯೆಗಳಿದ್ರೆ ಅಥವಾ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಏನು ನಕಾರಾತ್ಮಕ ಶಕ್ತಿಗಳು ಇದ್ರು ಅಥವಾ ಮಾಂತ್ರಿಕ ಬಾಧೆಗಳು ಆಗಿದ್ರು ಸಮೇತ ನಿಮಗೆ ನಿವಾರಣೆ ಆಗಕ್ಕೆ ದಾರಿಯಾಗುತ್ತೆ. ಹಾಗೆ ನಿಮ್ಮ ಎಷ್ಟೋ ಜನ್ಮದ ಕರ್ಮಗಳು ಸಮೇತ ನಿಮಗೆ ಇದರಿಂದ ಪರಿಹಾರಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ. ಎಷ್ಟೋ ಜನಕ್ಕೆ ನೀವು ನೋಡ್ಬೋದು, ತಗೊಮ್ಮ, ಎಷ್ಟೋ ಜನಕ್ಕೆ ನೀವು ನೋಡ್ಬೋದು, ಒಂದು ನಾವು ಹೇಳ್ತೀವಿ ಯಾವಾಗ್ಲೂನು, ಎಷ್ಟೋ ಸಂದರ್ಭದಲ್ಲಿ ನಾವು ಹೇಳ್ತಿರ್ತೀವಿ ಯಾವಾಗ್ಲೂ, ಅಯ್ಯೋ ಗ್ರಹಣ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹೆದರ್ಕೊಂಡು ನಾವು ಏನು ನಮ್ಮ ಏನು ಸಮಯನ ವ್ಯರ್ಥ ಮಾಡ್ಕೊಳ್ಳದೆ ಎಷ್ಟೋ ಜನ ನೀವು ನೋಡ್ಬೋದು ದುರ್ಗಾ ಸಪ್ತಸತಿ ಪಾರಾಯಣ ಆಗಿರ್ಬೋದು ಅಥವಾ ಲಲಿತ ಸಹಸ್ರನಾಮ ಆಗಿರ್ಬೋದು, ಚಂಡಿ ಪಾರಾಯಣ ಆಗಿರ್ಬೋದು ಅಥವಾ ದೇವಿಯ ಸ್ತೋತ್ರಗಳಾಗಿರ್ಬೋದು ಅಥವಾ ಆಂಜನೇಯನ ಅಥವಾ ನಿಮ್ಮ ಕುಲದೇವರು ಯಾರಿದ್ದಾರೆ ಅಥವಾ ನಿಮ್ಮ ಮನೆ ದೇವರು ಅಂತ ಏನಿದೆ ಅವರ ಒಂದು ಸ್ತೋತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಂದು ಶುಭವೇ ಉಂಟಾಗುತ್ತೆ. ಅದ್ರ ಬದಲು ಅಯ್ಯೋ ಗ್ರಹಣ ನನ್ನ ರಾಶಿಗಿದೆ, ನನ್ನ ಏನು ಲಗ್ನಕ್ಕಿದೆ, ಅವೆಲ್ಲವನ್ನು ಮನಸ್ಸಿನಿಂದ ಹೊರಗಡೆ ಹಾಕಿ. ಖಂಡಿತವಾಗ್ಲೂ ಇದೆ, ಇಲ್ಲ ಅಂತ ನಾ ಹೇಳಲ್ಲ. ಅದರ ಬದಲು ನಾವು ಆ ಸಮಯದಲ್ಲಿ ಜಪ ತಪಗಳನ್ನು ಕೂತು ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಶುಭವೇ ಉಂಟಾಗುತ್ತೆ ಅಂತ. ಹಾಗೇನೇನೆ ನಾವು ಜಪ ಅಥವಾ ಒಂದು ಮಂತ್ರ ಪಠಣೆಗಿಂತ ಮುಂಚೆನೆ 4 ತಾಸಿನ ಮುಂಚೆನೆ, ಈಗ 8 ಗಂಟೆಗೆ ಶುರುವಾಗ್ತಿದೆ ಅಂದ್ರೆ 6 ಗಂಟೆಗೆ ನೀವು ಆಹಾರವನ್ನ ಸೇವನೆ ಮಾಡಿ ಆನಂತರದಲ್ಲಿ ಒಂದು ಗ್ಯಾಪ್ ಕೊಟ್ಕೊಂಡು ನೀವು ಏನು ಸ್ನಾನಗಳನ್ನ ಅಂದ್ರೆ ಸ್ನಾನ ಅಥವಾ ಶುಚೀರ್ಭೂತರಾಗಿ ದೇಹ ಶುದ್ಧಿ ಮಾಡಿ ಆನಂತರದಲ್ಲಿ ನೀವು ಒಂದು ಚಂಡಿ ಪಾರಾಯಣಗಳಾಗಿರ್ಬೋದು ಅಥವಾ ಯಾವುದೋ ದೀಕ್ಷೆಯನ್ನು ತಗೊಂಡಿರೋರು ಸಮೇತ ಇದನ್ನ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ, ಇಲ್ಲ ಮೇಡಮ್ ನಮ್ಗೆ ಯಾವುದು ಗೊತ್ತಾಗಲ್ಲ, ನಾವು ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ನಾ ಹೇಳೋದು, ನಿಮಗೆ ಯಾವುದೂ ಗೊತ್ತಾಗ್ಲಿಲ್ವಾ ಅವತ್ತಿನ ದಿನ, ಯಾಕಂದ್ರೆ ನಮಗೆ ಕಣ್ಣಿಗೆ ಕಾಣದ ಸೂರ್ಯ ಮತ್ತೆ ಚಂದ್ರ ಹೇಗೇನೋ ಹಾಗೆ ಶಿವನ ಮಂತ್ರ ಅಂತ ಹೇಳಿದಾಗ ಓಂ ನಮ ಶಿವಾಯ ಅಂತ ಏನಿದೆ ಆ ಮಂತ್ರವನ್ನು ಜಪ ಮಾಡಿ. ಹಾಗೇನೇನೆ ರಾತ್ರಿ ಪೀಕ್ ಟೈಮ್ ಅಂತ ನಾವ್ ಏನ್ ಹೇಳ್ತೀವಿ ಆ ಸಮಯದಲ್ಲಿ 11:45 ಏನಿದೆ ಅಂತಹ ಸಂದರ್ಭದಲ್ಲಿ ಆ ಚಂದ್ರನನ್ನು ನೋಡ್ತಾ ಓಂ ಸೋಮಾಯ ನಮಃ, ಓಂ ಸೋಮಾಯ ನಮಃ ಅಂತ ಹೇಳಿ ಚಂದ್ರನನ್ನ ನೀವು ಮನಸಾರೆ ಸ್ಮರಿಸ್ತಾ ಹೋಗ್ಬೋದು. ಜೊತೆಗೆ ಇಂತಹ ಸಂದರ್ಭದಲ್ಲಿ ನೀವು ಏನು ಶುಭ ಕಾಮನೆಗಳನ್ನ ಬೇಡ್ಕೋತೀರಿ 100ಕ್ಕೆ 100 ಶುಭವೇ ಉಂಟಾಗುತ್ತೆ. ಹಾಗಂತ ಹೇಳಿ ಇನ್ನೊಬ್ಬರಿಗೆ ಸಮಸ್ಯೆ ಮಾಡುವಂತ ಒಂದು ಏನು ಮನಸ್ಸಿನಲ್ಲಿ ಇಟ್ಕೊಂಡು ಕೂತ್ಕೋಬೇಡಿ. ನಿಮ್ಮ ಕಾರ್ಯಗಳು ಏನಾಗ್ಬೇಕು, ಗಂಡ ಮನೆ ಮಕ್ಕಳು ಹಾಗೇನೇನೆ ನಿಮ್ಮ ಮುಂದಿನ ಜೀವನದಲ್ಲಿ ಏಳಿಗೆಗೆ ಇದೆಲ್ಲವನ್ನು ನೀವು ಬೇಡ್ಕೋಬೇಕಾಗುತ್ತೆ. ಹಾಗೇನಾದ್ರೂ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಪದಾರ್ಥಗಳು ಉಳ್ಕೊಂಡಿತ್ತು ಅಂತಂದ್ರೆ ದರ್ಬೆ ಅಂತ ನಿಮಗೆ ಸಿಗುತ್ತೆ ಗ್ರಂಥಿಗೆ ಅಂಗಡಿಲಿ, ಆ ದರ್ಬೆಯನ್ನ ತಂದಿಟ್ಟು ಅದಕ್ಕೆ ಹಾಕ್ಬೋದು. ಅದರ ಜೊತೆಗೆ ಅವತ್ತಿನ ದಿನಕ್ಕೆ ಏನ್ ಬೇಕೋ ಅದಷ್ಟನ್ನೇ ನೀವು ಮಾಡ್ಕೊಳ್ಳಿ. ಯಾಕಂದ್ರೆ ಕೆಲವೆಲ್ಲವರ ಆಹಾರ ಪದ್ಧತಿಗಳು ಬೇರೆನೇ ಇರುತ್ತೆ. ಸೊ ಹಾಗಾಗಿ ಹೇಳ್ತೀನಿ, ಆದಷ್ಟು ಆ ದಿನದಂದು ಮಾಂಸಾಹಾರವನ್ನ ತ್ಯಜಿಸಿ ಸಸ್ಯಾಹಾರವನ್ನೇ ಏನು ಸೇವನೆ ಮಾಡಿ. ಹಾಗೇನೇನೆ ಗ್ರಹಣ ಕಳೆದ 3 ದಿನಗಳಲ್ಲೂ ಸಸ್ಯಾಹಾರವನ್ನ ಸೇವನೆ ಮಾಡಿ ಅಂತ ಹೇಳ್ತೀನಿ ಪ್ರಿಯಕ್ಷಕರೇ. ಹಾಗೆ ಯಾವುದೇ ರಾಶಿ ಯಾವುದೇ ಇದಕ್ಕೂ ಕಂಟಕ ಅಶುಭ ಫಲಗಳು ಇದ್ದರೂ ಭಯಪಡದೆ ಅಂತಹ ಗ್ರಹಣ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲರೂ ನಿಮ್ಮ ಮನೆಯಲ್ಲಿ ಎಲ್ಲರೂ ಕುಳಿತು ತುಪ್ಪದ ದೀಪವನ್ನ ಹಚ್ಚಿ ನಿಮ್ಮ ಕುಲದೇವರು ಮನೆ ದೇವರಿಗೆ ಪ್ರಾರ್ಥನೆಯ ಮುಖಾಂತರ ಅಥವಾ ಮಂತ್ರದ ಮುಖಾಂತರ ನೀವು ಏನು ಒಂದು ಸೂರ್ಯ ಮತ್ತು ಚಂದ್ರನಿಗೆ ನೀವು ಇಲ್ಲಿಂದನೇ ಒಂದು ನಿಮ್ಮ ಅರ್ಪಣೆಯನ್ನ ಮಾಡಿ ಅಂತ ಹೇಳ್ತೀನಿ. ಹಾಗೇನೇನೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ದೇಹದಲ್ಲಿ ಇದ್ದು ಹಲವಾರು ಕಡೆ ಸುತ್ತಿ ಪರಿಹಾರ ಆಗಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಆ ದಿನದಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಹಾಗೆ ಯಾರಿಗಾದ್ರೂ ನೇರವಾಗಿ ಭೇಟಿ ಆಗ್ಬೇಕು ಅಂತಿದ್ರೆ ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಇಂತಹ ದಿನಗಳಲ್ಲಿ ಹೆಚ್ಚು ಜನಕ್ಕೆ ಒಂದು ಏನು ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಯ ಸಮಸ್ಯೆ ಇದ್ದವರಿಗೆ ತುಂಬಾ ಮೈಕೈ ನೋವು, ಸುಸ್ತು, ಹೊಟ್ಟೆ ಊದ್ಕೊಳ್ಳೋದು, ಚಳಿ ಬರೋದು, ಜ್ವರ ಬರೋದು ಇದೆಲ್ಲ ಇರುತ್ತೆ. ಹಾಗಂತ ಹೇಳಿ ಯಾವುದನ್ನು ಏನು ನಿರ್ಲಕ್ಷ್ಯ ಮಾಡದೆ ಆ ಭಗವಂತನ ಮೊರೆ ಹೋಗಿ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.